ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು ನವರಾತ್ರಿಯ 6ನೇ ದಿನ. ಆ್ಯಕ್ಚುಲಿ ಪಂಚಮಿ 2 ಬಂದಿದೆ, ಬಟ್ ನವರಾತ್ರಿ ಸ್ಟಾರ್ಟ್ ಆದಮೇಲೆ ಇವತ್ತು 6ನೇ ದಿನ. ಗ್ರೇ ಕಲರ್ ಕೋಡ್ ಅಂದರೆ ಗ್ರೇ ಕಲರ್ ಬಟ್ಟೆ ಹಾಕ್ಕೊಂಡು ಇವತ್ತು ಪೂಜೆ ಮಾಡೋದು. ನಾನು ಇವತ್ತು ಒಂದು ತುಂಬ ಸಿಂಪಲಾಗಿರೋವಂಥ ಗ್ರೇ ಕಲರ್ಗೆ ಪಿಂಕ್ ಬಾರ್ಡರ್ ಇರೋವಂಥ ರೇಷ್ಮೆ ಸೀರೆನ ಉಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ಯಾಕೆಂದರೆ ಇದ್ರ ಬ್ಲೌಸ್ ಆಗ್ತಿರಲಿಲ್ಲ ಅಂತ. ಆಲ್ಮೋಸ್ಟ್ ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಗಲಿಲ್ಲ, ಇದರಲ್ಲಿ ಮ್ಯಾಚ್ ಆಯಿತು ಅಂತ ಇದನ್ನು ಹೊಲಿಸ್ಕೊಂಡಿದ್ದೆ. ಪೂಜೆ ಎಲ್ಲ ಆಯಿತು, ಕಳಶ ನೀರು ಚೇಂಜ್ ಮಾಡಿ ಎಲ್ಲ ಪೂಜೆ ಮಾಡಿ ಗೊಂಬೆಗಳಿಗೆಲ್ಲ ಹೂವಿಟ್ಟು ಎಲ್ಲ ರೆಡಿ ಆಯಿತು. ಸಂಡೇ ಸ್ವಲ್ಪ ಕಸಿನ್ಸ್ ಎಲ್ಲ ಬರ್ತಾರೆ, ಸೊ ಎಲ್ಲರೂ ಊಟಕ್ಕೆ ಅಂತ ನಮ್ಮ ಮನೆಯಲ್ಲೇ ಸೇರ್ತಾಯಿದ್ವಿ. ಏನೇನು ಮಾಡ್ತೀವಿ, ಮೆನು ಏನೇನಿರುತ್ತೆ ಪ್ರತಿಯೊಂದು ನಿಮಗೆ ಡೆಫಿನೆಟ್ಲಿ ತೋರಿಸ್ತೇನೆ. ಸೊ ಈಗ ಸದ್ಯಕ್ಕೆ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಹೋಗಬೇಕು. ತಿಂಡಿಗೆ ಅಂತ ಮಾಡಿರೋದು ರವೆ ಇಡ್ಲಿ. ಎಸ್, ಆಮೇಲೆ ಮತ್ತೆ ಸಿಗ್ತೀನಿ. ಇವತ್ತಿನ ಅಪ್ಡೇಟ್ಸ್ ಏನೇನಿದೆ ಅನ್ನೋದನ್ನು ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸೀರೆ ಯಾವ ಥರ ಇದೆ ಅನ್ನೋದನ್ನು ಒಂದ್ಸಲ ನೀವುಗಳು ನೋಡಿಕೊಂಡು ಬನ್ನಿ. ನನಗೆ ಯೂಶ್ವಲಿ ಈ ಥರ ಪ್ಲೇನ್ ಸೀರೆಗಳು ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಸುಮಾರು ಟ್ರೆಡಿಷ್ನಲ್ ಸ್ಯಾರೀಸ್ ಥರ ಇರುತ್ತೆ. ಎಷ್ಟು ವರ್ಷಗಳಾದರೂ ಟ್ರೆಂಡ್ ಹೊಟ್ಟೋಯ್ತು ಅವೆಲ್ಲ ಏನೂ ಅನಿಸಲ್ಲ. ಆಮೇಲೆ ಡ್ರೇಪ್ ಮಾಡೋದು ಸಖತ್ತು ಈಸಿ. ಇವಾಗ ಎಷ್ಟು ಗ್ರ್ಯಾಂಡಾಗಿರೋ ಸೀರೆಗಳು ಬರುತ್ತೋ ಈ ಥರದಕ್ಕೂ ಅಷ್ಟೇ ಯಾವಾಗಲೂ ಬೆಲೆ ಇದ್ದೇ ಇರುತ್ತೆ. ಆ್ಯಂಡ್ ನನ್ನ ಕಲೆಕ್ಷನ್ಸ್ನಲ್ಲಿ ಸಾಕಷ್ಟು ಪ್ಲೇನ್ ಸೀರೆಗಳೇ ಜಾಸ್ತಿ ಇರುತ್ತೆ. ಸೊ ನಿಮಗೆ ಈ ಸೀರೆ ಏನು ಅನ್ನಿಸ್ತು ಅಂತ ನನಗೆ ಹೇಳಿ. ಇವತ್ತು ಮನೆಯಲ್ಲಿ ಆ್ಯಕ್ಚುಲಿ ಅಡುಗೆ ಮಾಡ್ತಿರೋದು ಆಲ್ಮೋಸ್ಟ್ 15ರಿಂದ 20 ಜನಕ್ಕೆ ಅಡುಗೆ ಮಾಡ್ತಿರೋದು. ಕ್ಯಾಟ್ರಿಂಗ್ ಎಲ್ಲ ಏನೂ ತರ್ಸೋಕ್ಕೆ ಹೋಗಿಲ್ಲ, ಮನೆಯಲ್ಲೇ ಮಾಡ್ತಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಅಮ್ಮನೂ ಬಂದಿರೋದ್ರಿಂದ ಮನೇಲೆ ಅಡುಗೆ ಮಾಡೋಣ ಅಂತ ಅಂದರು ಅಂತ ಮನೇಲೆ ರೆಡಿ ಮಾಡ್ತಾ ಇದ್ದೀವಿ. ತೋರಿಸ್ತೀನಿ ಮಾಡ್ತಾ ಏನೇನು ಮಾಡ್ತೀವಿ ಅಂತ. ರೆಡಿ ಮಾಡ್ತಿರೋದು ಆ್ಯಕ್ಚುಲಿ ಇವತ್ತು ಪಲಾವ್, ಮೊಸರನ್ನ, ಆಲೂಗಡ್ಡೆ ಬಜ್ಜಿ, ಅಂದರೆ ಪಲ್ಯ ಮಾಡಿ ಸ್ಟಫ್ ಮಾಡ್ತಾರಲ್ಲ ಆಲೂಗಡ್ಡೆ ಬಜ್ಜಿ. ಹಾಗೆ ನಿಮಗೆ ಹಿಂದಿನ ವೀಡಿಯೋನಲ್ಲೇ ತೋರಿಸಿದ್ದೆ ಮನೆಯಲ್ಲಿ ಸಕ್ಕರೆ ಹೋಳಿಗೆ ಮಾಡಿದ್ವಿ ಅಂತ. ಅದು ಬೆಳಗ್ಗೆ ತಕ್ಷಣ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ತೋರಿಸ್ತೀನಿ ನೋಡಿ, ರೆಡಿ ಇದೆ. ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ರೆ ಸಕ್ಕತ್ತಾಗಿದೆ, ಚಿಕ್ಕದಾಗಿದೆ, ಆಮೇಲೆ ಸಾಫ್ಟ್ ಆಗಿದೆ. ಹಿಂದಿನ ವಿಡಿಯೋ ತೋರಿಸಿದೆ, ಆದರೆ ಇದನ್ನೇ ಇಟ್ಟಿದ್ದೀವಿ. ಸ್ವಲ್ಪ ಈ ಸ್ವೀಟ್ ರೇರ್, ಮಿಕ್ಕಿದೆಲ್ಲ ಈ ಜಾಮೂನ್ ಆಗಲಿ ಇವೆಲ್ಲ ಕಾಮನ್ ಆಗಿ ಮಾಡ್ತಿರ್ತೀವಲ್ಲ ಅಂತ. ಆ್ಯಂಡ್ ಅದನ್ನು ಅಮ್ಮ ಹೇಳ್ಕೊಟ್ಟಿರೋದಂಗೆ ನೆಕ್ಸ್ಟ್ ಟೈಮ್ ಇವಾಗ ನಾನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನಕ್ಕೆ ಆಗಿದೆ, ಆಗಲೇ ಇಟ್ಟಿದ್ದು. ಮೊಸರು ಅನ್ನಕ್ಕೆ ಅನ್ನ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ಮಿಕ್ಸಿಗೆ ಪಲಾವ್ ಮಸಾಲ ಮಾಡ್ತಾ ಇದೆ. 2 ಟ್ರಿಪ್ ಮಾಡಬೇಕಾಗುತ್ತೆ, ಯಾಕೆ ನಮ್ಮಲ್ಲಿ ಅಷ್ಟು ಒಟ್ಟಿಗೆ 15-20 ಜನಕ್ಕೆ ಮಾಡೋ ಅಷ್ಟು ದೊಡ್ಡದು ಪಾತ್ರೆ ಇಟ್ಕೊಂಡಿದ್ದೆ ನಾನು. ಹಾಗಾಗಿ ಕುಕ್ಕರ್ನಲ್ಲೇ 2 ಸಲ ಮಾಡ್ತಾ ಇದ್ದೀನಿ ಪಲಾವ್ನ, ಸೊ ದಟ್ ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ಅಂತ. ಮನೆ ಫುಲ್ಲು ಹಿಂಗಾಗ್ಬಿಟ್ಟಿದೆ. ಆ್ಯಂಡ್ ಗೊಂಬೆ ಹಬ್ಬ ಸಂಡೇ ಆದರೆ ಯೂಶ್ವಲಿ ಸುಮಾರು ವರ್ಷದಿಂದ ಹಿಂಗೆ ಮಾಡೋದು. ಸಂಡೇ ಎಲ್ಲರೂ ಫ್ರೀ ಇರ್ತಾರಲ್ಲ, ಹಾಗಾಗಿ ಎಲ್ಲ ಕಸಿನ್ಸ್ ಈಸಿಯಾಗಿ ಮೀಟ್ ಆಗ್ಬೋದು ಅಂತ ಈ ಥರ ಒಂದು ಪ್ಲಾನ್, ಒಂದು ಗೆಟ್ ಟುಗೆದರ್ ಥರ ಇರುತ್ತೆ. ಪಾಟ್ಲಕ್ ಥರ, ಬಟ್ ಎಲ್ಲ ಮನೆಯಲ್ಲಿ ನಾವೇ ಪ್ರಿಪೇರ್ ಮಾಡ್ತೀವಿ ಅಷ್ಟೇ. ಎಲ್ಲರೂ ಬರ್ತಾರೆ, ಎಂಜಾಯ್ ಮಾಡಿಕೊಂಡು ಸಂಜೆ ಹೊರಡ್ತಾರೆ. ಆ್ಯಂಡ್ ಈಗ ಸದ್ಯಕ್ಕೆ ಕಾಫಿಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಒಂದೊಂದು ಎಲ್ಲ ರೆಡಿ ಫುಲ್ ಅಡುಗೆ ಮನೆ. ಇಲ್ಲಿ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೆ. ಪುದೀನ ಮನೆದಲ್ಲ, ಮನೇಲಿ ಇಷ್ಟೊಂದು ಬಿಟ್ಟಿರಲಿಲ್ಲ, ಸೊ ಹಂಗಾಗಿ ಅಂಗಡಿನಲ್ಲೇ ತೊಗೊಂಡು ಬಂದಿದ್ದು. ಬೋಂಡ ಕರಿತಾ ಇದ್ದೀನಿ, ಆಲೂಗಡ್ಡೆ ಬೋಂಡ. ಸ್ವಲ್ಪ ಓಪನ್ ಆಗ್ತದೆ, ಸ್ಮೆಲ್ ಸಹ ಬರುತ್ತೆ, ಟೇಸ್ಟು ಚೆನ್ನಾಗಿದೆ. ಈ ಕಡೆ ರೆಡಿಯಾಗಿರೋದು ಪಲಾವ್. ಹಾಗೆ ಯಾವಾಗಲೇ ತೋರಿಸ್ತೆ ಕೊಡಿ. ಇಲ್ಲಿ ಮೊಸರನ್ನ, ಹಬ್ಬಕ್ಕೆ ಆ ಸೀರೆ ಈ ಸೀರೆ ಅಂತೆಲ್ಲ ಉಟ್ಕೋತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ಎಲ್ಲ ಬ್ಲೌಸ್ಗಳನ್ನೂ ಹರಡ್ಬಿಟ್ಟಿದೆ. ತುಂಬ ಜನ ಕೇಳ್ತಾ ಇದ್ರಿ, ಜಸ್ಟ್ ನಿಮ್ಮ ಹತ್ರ ಇರುವಂಥ ಕ್ರೀಮ್ ಕಲರ್ ಅಥವಾ ಗೋಲ್ಡ್ ಕಲರ್ ಬ್ಲೌಸ್ನ ತೋರಿಸ್ಕೊಂಡು ಹೋಗಿ ಅಂತ. ಹಿಂಗಿದ್ರು ಈ ಬ್ಲೌಸ್ಗಳೆಲ್ಲ ತೆಗೆದಿದ್ದೀನಿ. ಈ 2 ಈ ಥರದ್ದು ಬ್ಲೌಸ್ ಕೇಸ್ಗಳು ಸಾಕಾಗ್ತಿಲ್ಲ, ಅಷ್ಟೊಂದು ಬ್ಲೌಸ್ಗಳಾಗ್ಬಿಟ್ಟಿದೆ. ಬಟ್ ಎನಿವೇಸ್ ತೋರಿಸ್ತೇನೆ ನನ್ನ ಹತ್ರ ಯಾವ್ಯಾವ ಥರದ್ದು ಇದೆ ಅಂತ. ಸೊ ಫಸ್ಟು ಟು ಸ್ಟಾರ್ಟ್ ವಿತ್ ತುಂಬ ಸಿಂಪಲ್ಲಾಗಿ ಸ್ಟ್ರೆಚಬಲ್ ಬ್ಲೌಸ್. ಇದು ಗೋಲ್ಡ್ ಕಲರ್ನಲ್ಲಿದೆ. ಹಾಗೆ ಮಧ್ಯ ನೀವು ನೋಡಿದ್ರೆ ಚಿಂಕಿ ಥರ ಇದೆ, ಶೈನಿಂಗ್ ಇದೆ. ಈ ಥರದ ಒಂದು ಬ್ಲೌಸ್ ಇಟ್ಕೊಂಡಿದೆ. ಇದು ಯಾವ ಸೀರೆಗಾದರೂ ಆರಾಮಾಗಿ ಹಾಕೋಬೋದು, ಸ್ಟ್ರೆಚ್ ಆಗುತ್ತೆ. ನಾರ್ಮಲ್ ಟಿ ಶರ್ಟ್ ಹಾಕೋತೀವಲ್ಲ ಆ ಥರ ಹಾಕೊಳ್ಳೋದಷ್ಟೇ. ಆ್ಯಂಡ್ ಇದು ಆ್ಯಕ್ಚುಲಿ ಅಂಗಡಿನಲ್ಲಿ ತೊಗೊಂಡಿದ್ದಲ್ಲ, ನಾವು ಜೈಪುರ್ಗೆ ಹೋದಾಗ ರೋಡ್ ಸೈಡ್ನಲ್ಲಿ ಪರ್ಚೇಸ್ ಮಾಡಿದೆ. ಇದ್ರ ಜೊತೆ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ, ಮೆರೂನ್ ಕಲರ್. ಸೊ ಅದೆಲ್ಲ ಇಟ್ಟಿದ್ದೀನಿ. ಸದ್ಯಕ್ಕೆ ಇದು ಒಂದಿದೆ, ಸಿಂಪಲ್ ಗೋಲ್ಡ್. ಇದು ಯಾವ್ದಾರ ನಾರ್ಮಲ್ ಸೀರೆಗಳಿಗೆ ಹಾಕೋತೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಈ ಥರದ ಒಂದು ಬ್ಲೌಸ್ ಇಟ್ಕೊಂಡಿದ್ದೀನಿ, ನೆಟ್ಟೆಡ್ ಬ್ಲೌಸ್. ಇಲ್ಲಿ ಮುಂದೆ ಸಿಲ್ಕ್ ಥರ ಇದೆ, ಮೇಲೆ ಈ ಥರದ್ದು ಟ್ರಾನ್ಸ್ಪರೆಂಟ್ ಆಗಿರೋ ನೆಟ್ ಬರುತ್ತೆ, ಅಂದರೆ ಈ ಥರ ಇದೆ ಬ್ಲೌಸ್. ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, ರೋಡ್ ಸೈಡೇ.
ಇದಕ್ಕೆ ಅರೌಂಡ್ 400 ಏನೋ ಕೊಟ್ಟೆ. ಚೆನ್ನಾಗಿದೆ, ಒಂಥರ ಸ್ಟೈಲ್ ಆಗಿದೆ, ಬಟ್ ಸಿಂಪಲ್ ಬ್ಲೌಸ್. ಈ ಥರದ್ದು ನೆಕ್ ಬರುತ್ತೆ. ಇದೊಂದು ಬ್ಲೌಸ್ ಇದೆ. ಸೊ ಇದಾದಮೇಲೆ ಇದೊಂದು ಬ್ಲೌಸ್ ಇಟ್ಕೊಂಡಿದ್ದೀನಿ. ಇದು ತುಂಬ ಜನ ನೋಡೇ ಇದ್ದೀರಾ, ಹಕೋಬಾ ಬ್ಲೌಸ್ ಮತ್ತು ಕ್ರೀಮ್ ಅಂದರೆ ವೈಟಿಶ್ ಕ್ರೀಮಲ್ಲಿ. ಇದು ಯಾವ ಥರ ಕಾಟನ್ ಸೀರೆಗಳಿಗೆ ಅಥವಾ ಬೇರೆ ಕಾಮನ್ ಸೀರೆಗಳಿಗೆ, ಸಿಲ್ಕ್ ಸೀರೆಗೆಲ್ಲ ಆಗಲ್ಲ, ಮಾಮೂಲಿ ಸೀರೆಗಳಿಗೆ ಹಾಕೋತೀರಾ ಅಂದರೆ ಚೆನ್ನಾಗಿದೆ. ಸಿಂಪಲಾಗಿ ಹೊಲಿಸಿದ್ದೀನಿ ಅಷ್ಟೇ. ಸ್ಕ್ವೇರ್ ನೆಕ್. ಇದು ಸ್ಟಿಚ್ ಮಾಡಿಸ್ಕೊಂಡಿದ್ದು, ಬಟ್ಟೆ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡೆ. ಸೊ ನೆಕ್ಸ್ಟು ಇದೊಂದು ಗೋಲ್ಡ್ ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ಸಿಗುತ್ತಲ್ಲ ಈ ಥರದ್ದು ಬ್ಲೌಸ್. ಸುಮಾರು ಜನ ಈ ಥರದ್ದು ಇಟ್ಕೊಂಡೇ ಇರ್ತಾರೆ, ಯಾಕಂದರೆ ಬೇರೆ ಬೇರೆ ಸೀರೆಗಳಿಗೂ ಆಗುತ್ತೆ ಅಂತ. ಬಟ್ ನಾನು ಒಂದು ಇಟ್ಕೊಂಡಿದ್ದೀನಿ. ಇದು ಬಟ್ಟೆ ತೊಗೊಂಡು ಮತ್ತೆ ಸ್ಟಿಚ್ ಮಾಡಿಸ್ಕೊಂಡಿದ್ದು ಈ ಥರ. ಯಾಕಂದರೆ ಗೋಲ್ಡ್ ಕಲರ್ಗಳು ಈ ನಡುವೆ ತುಂಬ ಸೀರೆಗಳಿಗಾಗುತ್ತೆ, ಆಮೇಲೆ ತುಂಬ ಬೇರೆ ಬೇರೆ ಥರದ್ದು ಬರುತ್ತೆ. ಹಾಗಾಗಿ ಸಾಕಷ್ಟು ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಅದಲ್ಲದೆ ಇದು ಒಂದಿದೆ. ಇದು ನನಗೆ ಯಾವುದೋ ಒಂದು ಸೀರೆ ಪರ್ಚೇಸ್ ಮಾಡಿದಾಗ ವಿತ್ ಬ್ಲೌಸ್ ರೆಡಿಮೇಡ್ ಬ್ಲೌಸೇ ಬಂತು. ಇದನ್ನು ಯೂಶ್ವಲಿ ನಾನು KSIC ಸೀರೆಗೆ ಹಾಕಿ, ನೀವು ಇಲ್ಲಿ ಕಾಣಿಸಿದ್ರೆ ಸ್ಕೈ ಬ್ಲೂ ಕಲರ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ. ಬ್ಯಾಕ್ ನೆಕ್ ಬ್ಲೌಸ್ ಬರುತ್ತೆ ಆ್ಯಂಡ್ ಫ್ರಂಟ್ಗೆ ಈ ಥರ ಇದೆ. ಇದು ಬಂದಿದೆ ಗೋಲ್ಡಲ್ಲಿ, ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಅದು ಡಿಸೈನರ್ಸ್ ಆಗಿ ಈ ಬ್ಲೌಸ್ ಕೊಟ್ಟಿದ್ರು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇದು ತುಂಬ ಜನ ಕೇಳೋವಂಥ ಬ್ಲೌಸ್. ಇದು ನಾನು ರೀಸೆಂಟಾಗೆ ತುಮಕೂರಿಗೆ ಹೋದಾಗ ಒಂದು ವಿಡಿಯೋ ಮಾಡಿದ್ನಲ್ಲ ಬ್ಲೌಸ್ ಪೀಸ್ ಅಂಗಡಿ, ಅಲ್ಲೂ ತೋರಿಸಿದ್ದೆ. ಈ ಥರ ಇದೆ. ಇದನ್ನ ಎಷ್ಟು ಸಲ ತೋರಿಸಿ, ಆದರೂ ಕಾಮೆಂಟ್ ತುಂಬ ಜನ ಮಾಡ್ತಾರೆ ಈ ಬ್ಲೌಸ್ನ ಡೀಟೇಲಾಗಿ ತೋರಿಸಿ ಅಂತ. ಸೊ ಇಲ್ಲಿ ನೋಡಿ ಈ ಥರ ಇದೆ ಬ್ಲೌಸು. ಮಧ್ಯ ಮಧ್ಯ ಗೋಲ್ಡಲ್ಲಿ ಎಂಬ್ರಾಯ್ಡ್ರಿ ನಾನು ಮಾಡಿಸಿರೋದಲ್ಲ, ಬ್ಲೌಸಲ್ಲಿ ಬಂದಿರೋದೇ ಆ ಥರ. ಇದಕ್ಕೆ ಪೈಪಿಂಗ್ ಇಟ್ಟು ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಫುಲ್ ಪೈಪಿಂಗ್ ಬರುತ್ತೆ ಆ್ಯಂಡ್ ಇದು ಉದ್ದ ಸ್ಲೀವ್. ಇದಕ್ಕೆ ಅರೌಂಡ್ 350-400 ರೂಪಾಯಿ ಫ್ಯಾಬ್ರಿಕ್ಗೆ ಕೊಟ್ಟಿದ್ದು. ಪ್ಲಸ್ ನಾನು ಇದನ್ನು ಬೇರೆ ಸ್ಟಿಚ್ ಮಾಡಿಸ್ಕೊಂಡಿದ್ದೇನೆ. ಇದಾದಮೇಲೆ ಇನ್ನೂ ಒಂದು ಇದು ಸ್ವಲ್ಪ ರೀಸೆಂಟ್ ಪರ್ಚೇಸ್ ತೋರಿಸಿದೆ ನಿಮಗೆ, ಡೀಟೇಲಾಗಿ ತೋರಿಸಿರಲಿಲ್ಲ ಅನಿಸುತ್ತೆ. ಇದು ಕ್ರೀಮ್ ಮೇಲೆ ಮಲ್ಟಿ ಕಲರ್ಡ್ ಅಂದರೆ ಸ್ಯಾಟಿನ್ ಥರ ಬರುತ್ತಲ್ಲ ಆ ಥರ ಬಟ್ಟೆ ಅಲ್ಲ. ಇದು ಸ್ವಲ್ಪ ದಪ್ಪ ಇದೆ, ನೀವು ಬಟ್ಟೆನ ಅಬ್ಸರ್ವ್ ಮಾಡಿದ್ರೆ. ಬಟ್ ಸಾಕಷ್ಟು ಬೇರೆ ಬೇರೆ ಕಲರ್ಸ್ಗಳೆಲ್ಲ ಇರೋದ್ರಿಂದ ಸುಮಾರು ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಅದು ನನ್ನ ಹತ್ರ ಜಾಸ್ತಿ KSIC ಸೀರೆಗಳು ಇಟ್ಕೊಂಡಿರೋದ್ರಿಂದ ಅದಕ್ಕೆ ಪಿಂಕ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಯಾವುದೇ ಸೀರೆಗಾದರೂ ಇದು ಮ್ಯಾಚ್ ಆಗುತ್ತೆ. ಇದಕ್ಕೆ ಸ್ಕ್ಯಾಲಪ್ ಡಿಸೈನ್ ಮಾಡಿಸಿದೆ, ಶಾರ್ಟ್ ಸ್ಲೀವ್ಸ್ ಆ್ಯಂಡ್ ಸ್ಕ್ಯಾಲಪ್. ಇದಕ್ಕೆ ಮಾಮೂಲಿ ಮತ್ತು ಸಿಂಪಲಾಗಿ ಒಂದು ರೌಂಡ್ ನೆಕ್ ಮತ್ತು ಒಂದು ಟೈಂಗ್. ಇದನ್ನು ಮಾತ್ರ ಸ್ವಲ್ಪ ಚೇಂಜ್ ಮಾಡಿಸ್ತಾ ಇರ್ತೀನಿ ಅವಾಗ ಬೇರೆ ಬೇರೆ ಡಿಸೈನ್ ಅಂತ. ಸೊ ಇದು ಒಂದಿದೆ. ಇದಾದಮೇಲೆ ನೆಕ್ಸ್ಟ್ ಇರೋದು ಇದು ಒಂದು ಗೋಲ್ಡ್ ಕಲರೇ ಈ ಥರ ಬರುತ್ತೆ. ಆಮೇಲೆ ಇದು ಮತ್ತೆ ನಾನು ವರ್ಕ್ ಮಾಡಿಸಿದಲ್ಲ, ಈ ನಡುವೆ ವರ್ಕ್ ಮಾಡಿಸಿರೋದೇ ಸಿಗುತ್ತಲ್ವ, ಒಂದು ಟ್ರೈ ಮಾಡೋಣ ಅಂತ ಅದು ತೊಗೊಂಡು ಬಂದೆ. ಇಲ್ಲಿ ನೋಡಿ ಮೆಷಿನ್ ಎಂಬ್ರಾಯ್ಡ್ರಿ ಈ ಥರ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ಟೆ ಚೆನ್ನಾಗಿದೆ, ಹಾಕ್ಕೊಂಡಿದ್ದೀನಿ ಆಗಲೇ ಸುಮಾರು ಒಂದು 3-4 ಸಲ ಹಾಕ್ಕೊಂಡಿದ್ದೀನಿ. ತೋಳಿಗೆ ಈ ಥರದ್ದು ಒಂದು ಬರುತ್ತೆ. ಹಾಗೆ ಮಾಮೂಲಿ ಮುಂದೆ ಒಂದು ಇದು ಕೆಲವು ಕಂಚಿ ಸೀರೆಗಳಿಗೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ಒಂದು ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡು, ಮತ್ತು ಇದಕ್ಕೆ 400 ರೂಪಾಯಿನ ಬಟ್ಟೆ ಕೊಟ್ಟೆ ವಿತ್ ವರ್ಕ್. ಇದು ಡೈರೆಕ್ಟಾಗಿ ಸಿಗುತ್ತೆ ನೀವು ಕೆಲವು ಅಂಗಡಿಗಳಿಗೆ ಹೋದರೆ. ಇದಾದಮೇಲೆ ಫೈನಲಿ ನನ್ನ ಹತ್ರ ಇರೋದು ಗ್ರ್ಯಾಂಡ್ ಅಂದರೆ ಇದು ಸಿಲ್ಕ್ ಕಾಟನ್ ಬಟ್ಟೆ ತೊಗೊಂಡು ಅಥವಾ ರಾ ಸಿಲ್ಕ್ ಬಟ್ಟೆಗಳು ಬರ್ತಲ್ಲ ಅದನ್ನು ತೊಗೊಂಡು ಅದ್ರ ಮೇಲೆ ಈ ಥರ ಹೆವಿ ವರ್ಕ್ ಮಾಡಿಸಿದ್ದೇನೆ. ಹ್ಯಾಂಡ್ ವರ್ಕ್ ಇದು ಹ್ಯಾಂಡ್ ವರ್ಕ್ ಬರೀ ಮಣಿಗಳಲ್ಲಿ ಮಾತ್ರ ಮಾಡಿಸಿದ್ದೀನಿ, ಬೇರೆ ಸ್ಟೋನ್ಸ್ ಎಲ್ಲ ಏನೂ ಇಡಿಸಿಲ್ಲ. ಇಲ್ಲಿ ಸ್ಲೀವ್ಸ್ಗೂ ಈ ಥರ ಉದ್ದಕ್ಕೆ ಬರುತ್ತೆ. ಹಾಗೆ ಈ ಥರದ್ದು ಬಂದು ತಿಲ್ಕದ ಪ್ಯಾಟ್ರನ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಟ್ಟಿದ್ದಾರೆ. ಇದನ್ನು ಕೂಡ ತೋರಿಸಿದೆ, ತುಮಕೂರಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದು, ನನ್ನ ತಮ್ಮನ ಮದುವೆ ಟೈಮಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಷ್ಟು ಸುಮಾರು ಒಂದು 7-8 ಬ್ಲೌಸ್ ಮೇಲೆ ಕ್ರೀಮ್ ಆಗಿರ್ಬೋದು, ಗೋಲ್ಡ್ ಕಲರ್ ಆಗಿರ್ಬೋದು ಇಟ್ಕೊಂಡಿನಿ. ಬೇರೆ ಇಷ್ಟು ಬ್ಲೌಸ್ಗಳು ಎಲ್ಲ ಹರಡ್ಕೊಂಡ್ಬಿಟ್ಟಿದ್ದೀನಿ, ಎತ್ತಿಡ್ತಾ ಇದೆ. ನಿಮ್ಗಳಿಗೆ ನನ್ನ ಬ್ಲೌಸ್ ಕಲೆಕ್ಷನ್ ಡಿಟೇಲಾಗಿ ಬೇಕು ಅಂತ ಇದ್ರೆ ಪ್ಲೇನಲ್ಲಿ ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರದ್ದು ಬೇಕಾಗುತ್ತೆ ಅಂತ. ಸೊ ಡೆಫಿನೆಟ್ಲಿ ನಿಮ್ಗಳಿಗೆ ಸೆಪ್ರೇಟ್ ವಿಡಿಯೋಗಳಲ್ಲಿ ಯಾವ್ಯಾವ ಥರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.